ಬಿಜೆಪಿಯವರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಪಕ್ಕಾ ಲೆಕ್ಕ ಕೊಡ್ಲಿ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಶಾಸಕ ಸವದಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ನಾಯಕರಿಗೆ ನೆನಪಿನ ಶಕ್ತಿ ಕಡಿಮೆಯಾಗಿದೆಯಾ? 5 ವರ್ಷ ಆಡಳಿತ ಅವಧಿಯಲ್ಲಿ ಎಷ್ಟು ಉದ್ಯೋಗ ನೀಡಿದ್ದಾರೆ ಅಂತ ಪ್ರಶ್ನೆಯನ್ನ ಸುರಿಮಳೆಯಲ್ಲಿ ಸುರಿಸಿದ್ದಾರೆ. ಪ್ರಶ್ನೆಯ ಸುರಿಮಳೆಯೇ ಹರಿದು ಬಂದಿದೆ ಇಲ್ಲಿ. ಬಿಜೆಪಿಗರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಪಕ್ಕಾ ಲೆಕ್ಕ ಕೊಡ್ಲಿ. ಬೆಳಗಾವಿಯಲ್ಲಿ ಚಿಕ್ಕೋಡಿಯಲ್ಲಿ ಶಾಸಕ ಸವದಿ ಓಪನ್ ಚಾಲೆಂಜ್ ಮಾಡಿರೋದು. ರಾಜ್ಯದಲ್ಲಿ ಬಿಜೆಪಿ ನಾಯಕರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ. 5 ವರ್ಷ ಆಡಳಿತಾಧಿಕಾರಿಯಲ್ಲಿ ಎಷ್ಟು ಉದ್ಯೋಗವನ್ನ ನೀಡಿದ್ದೀರಾ? ಕಳೆದ 11 ವರ್ಷಗಳಲ್ಲಿ ಪ್ರಸ್ತುತ ಕೇಂದ್ರ ಸರ್ಕಾರ ಮಾಡಿರೋ ಸಾಲವೆಷ್ಟು ಅಂತ ಗೊತ್ತಾ ನಿಮ್ಗೆ? ಬಿಜೆಪಿ ನಾಯಕರಿಗೆ ತಾಕತ್ತಿದ್ರೆ ಕೇಂದ್ರದಿಂದ ಬಾಕಿ ಹಣ ತರಲಿ. ಫಸ್ಟ್ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡ್ತೇವೆ ಅಂತ ಹೇಳ್ತಿದ್ರಲ್ಲ ಕೇಂದ್ರ ಸರ್ಕಾರ, ಈಗ ಮಾತು ಎಲ್ಲೋಯ್ತು? ಕಳೆದ 11 ವರ್ಷಗಳಲ್ಲಿ 22 ಕೋಟಿ ಉದ್ಯೋಗವನ್ನ ನೀಡಿದ್ಯಾ ಹಾಗಿದ್ರೆ ನೀವು? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕ ಈಗ ಲಕ್ಷ್ಮಣ ಸವದಿ ಆಕ್ರೋಶವನ್ನು ಹೊರಹಾಕ್ತಾ ಇಷ್ಟೆಲ್ಲ ಮಾತನಾಡಿದ್ದಾರೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಉತ್ತರ ಕೊಡಿ. ಬಿಜೆಪಿ ಅವರಿಗೆ ತಾಕತ್ತಿದ್ರೆ ದಮ್ ಇದ್ರೆ ಅಂತ ಹೇಳಿ ಏನು ಮಾತಾಡ್ತಾರಲ್ಲ, ಆ ತಾಕತ್ತು ದಮ್ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒಟ್ಟು 32 ರಾಜ್ಯಗಳು ಒಂದೇ ತಾನೆ. ಮಲ್ತಾಯ ಧೋರಣೆ ಮಾಡಬಾರ್ದಲ್ಲ. ಇಥನಾಲ್ ಉತ್ಪಾದನೆ ಆಗಿರ್ತಕ್ಕಂಥ ದೇಶದ ರಾಜ್ಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಗುಜರಾತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ 100ಕ್ಕೆ 100ರಷ್ಟು ಅದನ್ನು ಖರೀದಿ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ 72% ಖರೀದಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ 65% ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ 27% ಖರೀದಿ ಮಾಡ್ತಾರೆ. ಗೋವಿನ ರೇಟು ಇವತ್ತು ಬೀಳಲಿಕ್ಕೆ ಕಾರಣ ಏನಂದರೆ ಈ ಒಂದು ನೀತಿ. ಅದಕ್ಕೆ ಮುಖ್ಯಮಂತ್ರಿಗಳು ಆ ಗೋವಿನ ಜೋಳದ ರೇಟ್ ಬಿದ್ದಂಥ ಸಂದರ್ಭದಲ್ಲಿನೂ ಕೂಡ ಅದಕ್ಕೆ ದರ ನಿಗದಿ ಮಾಡಿ ಅದಕ್ಕೆ ಹೆಚ್ಚು ದರ ಸಿಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಹಾಕಿದರು. ಕಬ್ಬಿನ ಸುಮಾರು 300 ಕೋಟಿಯಷ್ಟು ಹಣ ಕಬ್ಬು ಬೆಳೆಗಾರರಿಗೆ ಕೊಡ್ತಕ್ಕಂಥದ್ದು ಮಾಡಿದರು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಉತ್ತರ ಕೊಡಿ. ಬಿಜೆಪಿ ಅವರಿಗೆ ತಾಕತ್ತಿದ್ರೆ ದಮ್ ಇದ್ರೆ ಅಂತ ಹೇಳಿ ಏನು ಮಾತಾಡ್ತಾರಲ್ಲ, ಆ ತಾಕತ್ತು ದಮ್ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒಟ್ಟು 32 ರಾಜ್ಯಗಳು ಒಂದೇ ತಾನೆ. ಮಲ್ತಾಯ ಧೋರಣೆ ಮಾಡಬಾರ್ದಲ್ಲ. ಇಥನಾಲ್ ಉತ್ಪಾದನೆ ಆಗಿರ್ತಕ್ಕಂಥ ದೇಶದ ರಾಜ್ಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಗುಜರಾತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ 100ಕ್ಕೆ 100ರಷ್ಟು ಅದನ್ನು ಖರೀದಿ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ 72% ಖರೀದಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ 65% ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ 27% ಖರೀದಿ ಮಾಡ್ತಾರೆ. ಗೋವಿನ ರೇಟು ಇವತ್ತು ಬೀಳಲಿಕ್ಕೆ ಕಾರಣ ಏನಂದ್ರೆ ಈ ಒಂದು ನೀತಿ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಶಾಸಕ ಸವದಿ ಇದೀಗ ಲಕ್ಷ್ಮಣ್ ಸವದಿ ಓಪನ್ ಚಾಲೆಂಜ್ ಕೊಟ್ಟಿರೋದು ಬಿಜೆಪಿಗರಿಗೆ. ದಮ್ಮು ತಾಕತ್ತಿದ್ರೆ ಅಂತ ಮಾತನಾಡೋದಲ್ಲ, ನಿಮಗೆ ದಮ್ಮು ತಾಕತ್ತಿದ್ರೆ ನೀವೇನೇನು ಮಾಡಿದ್ದೀರಾ, ಏನು ಎತ್ತ ಅನ್ನೋದನ್ನು ಫಸ್ಟು ಇನ್ಫಾರ್ಮೇಷನ್ ಕೊಡಿ ಅಂತ ಈಗ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.